ಒಂದು ಕಡೆ ಮತಾಂತರ ನಿಷೇಧ ಮಸೂದೆ ಚರ್ಚೆ, ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಸಮಸ್ಯೆಗಳು. ಅದಕ್ಕೋಸ್ಕರ ತಾನೇ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಿರೋದು. ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗುತ್ವಾ ಇಲ್ವಾ ಅನ್ನೋದು ಈಗ ದೊಡ್ಡ ಕ್ವಶನ್ ಮಾರ್ಕ್. ಬ್ರೇಕಿಂಗ್ ನ್ಯೂಸ್. ಬೀದರಿಂದ ದಾವಣಗೆರೆ ತನಕ ಉದ್ದ ಅಗಲಕ್ಕೂ ಇರುವ ಎಲ್ಲ ಜಿಲ್ಲೆಗಳ ಆ ಜನ ಕಣ್ಣರಳಿಸಿ ನೋಡುತ್ತಿದ್ದಾರೆ. ಈ ಕಡೆ ಭಾಗಕ್ಕೆ ಬಂದು ಎಲ್ಲ ಜನಪ್ರತಿನಿಧಿಗಳು ಅಧಿವೇಶನ ಮಾಡ್ತಿದ್ದಾರೆ. ಒಂದಿನಾದ್ರೂ ನಮ್ಮ ಬಗ್ಗೆ ಮಾತಾಡ್ತಿದ್ದಾರಾ? ಒಂದು ಸರಿನಾದರೂ ನಮಗಾಗಿರೋ ತೊಂದರೆಗಳನ್ನು ಇವ್ರ ಗಮನಕ್ಕೆ ಬಂದಿದೆಯಾ? ಅದ್ರ ಬಗ್ಗೆ ಗಮನ ಹರಿಸ್ತಾರ ಈ ಮಣ್ಣಿಗೆ ಬಂದು? ಅದಕ್ಕೇನಾದರೂ ಪರಿಹಾರವನ್ನು ಈ ಸರ್ಕಾರ ಕೊಡುತ್ತಾ? ಜನಪ್ರತಿನಿಧಿಗಳು ನಮ್ಮ ಮೇಲೆ ವೋಟ್ ಕೇಳೋ ಸಂದರ್ಭದಲ್ಲಿ ಇದ್ದಂಥ ಮುತುವರ್ಜಿ ಇವಾಗ ತೋರಿಸ್ತಾರಾ? ಆ ಸಮಸ್ಯೆಗಳ ಪರಿಹಾರ ಇದೆಯಾ? ಇದನ್ನು ನೋಡ್ತಿದ್ದಾರೆ. ಇವತ್ತು 8ನೇ ದಿವಸ ಅಧಿವೇಶನ ಶುರುವಾಗಿ 8, 9, 10 ಇವತ್ತು ಸೇರಿ 3 ದಿವಸ. ಶುಕ್ರವಾರ ಸಂಜೆಗೆ ಮುಗೀತು. ಶನಿವಾರದಿಂದ ಇನ್ಯಾರೂ ಸಿಗಲ್ಲ ಆ ಕಡೆ. ಹಾಗಾಗಿ ಉತ್ತರದ ಅಭಿವೃದ್ಧಿ, ಅನುದಾನದ ತಾರತಮ್ಯ ಚರ್ಚೆ ಆಗುತ್ತಾ ಇಲ್ವಾ? ಈಗ ಈ ಕ್ಷಣ ಕ್ವಶನ್ ಮಾರ್ಕು. ಸುವರ್ಣಸೌಧದ ಆಶಯ ಏನಪ್ಪ ಅಂದರೆ ಆ ಭಾಗದ ಮಂದಿಗೆ ಯೂಸ್ ಆಗಬೇಕು ಅಂತ. ಅದೀಗ ಆಗುತ್ತಾ ಇಲ್ವಾ ಅನ್ನೋದು ಈಗಲೂ ಇರೋ ಕ್ವಶನ್ ಮಾರ್ಕು. ಆ ಸಮಸ್ಯೆಗಳಿಗೆ ಅಸ್ತ್ರವನ್ನು ಮಾಡಿಕೊಂಡಿದ್ದಂಥ ಪ್ರತಿಪಕ್ಷಗಳು ಇದನ್ನೇ ಈಗ ಮತಾಂತರ ನಿಷೇಧವೇ ಸಮಯ ನುಂಗಾಕ್ಬಿಡುತ್ತಾ ಅನ್ನೋದು ಇರುವಂಥ ಪ್ರಶ್ನೆ. ಯಾಕೋ ಅದೇ ಆದಂಗೆ ಕಾಣಿಸ್ತಾ ಇದೆ. ಉತ್ತರದ ಅಭಿವೃದ್ಧಿ, ಅನುದಾನ ತಾರತಮ್ಯ ಚರ್ಚೆ ಆಗೋ ಲಕ್ಷಣ ಕಾಣಿಸ್ತಿಲ್ಲ. HD ಕುಮಾರಸ್ವಾಮಿ ನೆನ್ನೆ ಹೇಳ್ತಿದ್ರು, ಕೊನೆ 3 ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗುತ್ತೆ ಬನ್ನಿ ಅಂದಿದ್ರು. ಹಂಗಾಗಿ ಅದಕ್ಕೋಸ್ಕರ ನಾನು ಬಂದೆ ಅಂತ. ಯಾಕೋ ಅದಾಗ ಲಕ್ಷಣ ಕಾಣಿಸ್ತಿಲ್ಲ ಅನ್ಸುತ್ತೆ. ಮತಾಂತರದ ನಿಷೇಧ ಮಸೂದೆ ಅಂಗೀಕಾರಕ್ಕೆ ಸಿದ್ಧತೆ ಮಾಡ್ಕೋತಿದ್ದೆ.